ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ. ಹೌದು, ಇಂದು ನಾವು ದೇವರ ವಾಕ್ಯವನ್ನು ಧ್ಯಾನಿಸುವಂತೆ ಮತ್ತು ದೇವರಿಂದ ಏನಾದರೂ ಅಂತ ಹೇಳಿದರೆ ವಿಶೇಷವಾಗಿ ದೇವರ ಆಶೀರ್ವಾದ, ದೇವರ ಪ್ರಕಟಣೆ, ದೇವರ ಸಾನ್ನಿಧ್ಯ ನಾವು ಹೊಂದುವಂತೆ ದೇವರ ವಾಕ್ಯವನ್ನು ಈಗ ಅಧ್ಯಯನ ಮಾಡಲಿಕ್ಕಿದ್ದೇವೆ. ಇಂದಿನ ನಮ್ಮ ಅಧ್ಯಯನ ಯೋಹಾನನು ಬರೆದ ಸುವಾರ್ತೆ, ದಿ ಗಾಸ್ಪಲ್ ಅಕಾರ್ಡಿಂಗ್ ಟು ಸೇಂಟ್ ಜಾನ್ಸ್ ಗಾಸ್ಪಲ್. ಯೋಹಾನನ ಸುವಾರ್ತೆ 7ನೇ ಅಧ್ಯಾಯ, ಚಾಪ್ಟರ್ 7. ಅದರಲ್ಲಿ ಮೊದಲನೇ ಭಾಗ ಯೋಹಾನ 7:1 24ನೇ ವಚನ. ಯೋಹಾನ 7ನೇ ಅಧ್ಯಾಯ ಮತ್ತು 24 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗ. ಯೋಹಾನ 7:1-24 ನಾವು ನೋಡುವಾಗ ಆತ್ಮಿಕ ಜೀವನದ 12 ಸಿದ್ಧಾಂತಗಳನ್ನು ನೋಡಿಕೊಳ್ಬೋದು. 12 ಪ್ರಿನ್ಸಿಪಲ್ಸ್ ಆಫ್ ಸ್ಪಿರಿಚುವಲ್ ಲೈಫ್. ಆತ್ಮಿಕ ಜೀವನದ 12 ಸಿದ್ಧಾಂತಗಳು ಏನವು ಒಂದೊಂದಾಗಿ ನೋಡಿಕೊಳ್ಳೋಣ. ಈ ಗ್ರಂಥವನ್ನು, ಪವಿತ್ರ ಗ್ರಂಥವನ್ನು ಬರೆದ ಪವಿತ್ರ ಆತ್ಮನು ನಮಗೆ ಆತನ ಸಹಾಯ, ಆತನ ಪ್ರಕಟಣೆ, ಆತನ ಸಾನ್ನಿಧ್ಯ, ಆತನ ಆಶೀರ್ವಾದವನ್ನು ಬಯಸಿ ಹೊಂದಿ ಮುಂದೆ ಸಾಗೋಣ. ಬನ್ರಿ. ಯೋಹಾನ 7ನೇ ಅಧ್ಯಾಯ 1-24 ಆತ್ಮಿಕ ಜೀವನದ 12 ಸಿದ್ಧಾಂತಗಳಲ್ಲಿ ಮೊದಲನೇ ಸಿದ್ಧಾಂತ ಏನಂದರೆ, ಮೊದಲನೇ ವಚನದಲ್ಲಿ ಅದನ್ನು ನೋಡಬಹುದು. ಯೋಹಾನ 7ನೇ ಅಧ್ಯಾಯ 1ನೇ ವಚನದಲ್ಲಿ ಯೇಸು ಗಲಿಲಾಯದ ಪ್ರಾಂತದಲ್ಲಿ ಸಂಚಾರ ಮಾಡ್ತಾ ಇದ್ರಂತೆ ಮತ್ತು ಯೆಹೂದ್ಯರು ಯೇಸುವನ್ನು ಕೊಲ್ಲುವುದಕ್ಕೆ ಹುಡುಕುತ್ತಿದ್ದುದರಿಂದ ಯೂದಾಯದಲ್ಲಿ ಸಂಚರಿಸಲು ಅವರು ಇಷ್ಟಪಡಲಿಲ್ಲ. ಅಂದರೆ ಯೂದಾಯದಲ್ಲಿ ಯೆಹೂದ್ಯರು ಯೇಸುವನ್ನು ಕೊಲ್ಲಬೇಕಂತ ಅವರು ಯೋಜನೆ ಮಾಡಿದರು. ಆದ ಕಾರಣ ಸ್ವಾಮಿ ಯೂದಾಯದಿಂದ ಈಗ ಗಲಿಲಾಯಕ್ಕೆ ಬರುವಂಥದ್ದನ್ನು ನಾವು ನೋಡ್ತೇವೆ. ಅದರಿಂದ ನಾವು ಕಲಿಯುವಂಥದ್ದು ಏನಂದರೆ, ಅವಾಯ್ಡ್ ಡೇಂಜರ್ಸ್. ಅಪಾಯವನ್ನು ನಾವು ತಪ್ಪಿಸುವಂಥದ್ದು ಅಥವಾ ತಪ್ಪಿಸಿಕೊಳ್ಳುವಂಥದ್ದು, ಅಪಾಯದಿಂದ ದೂರವಿರುವಂಥದ್ದು ಎಂಬುದಾಗಿ. ಯಾಕಂತೇಳಿದರೆ ಸ್ವಾಮಿ ಅಲ್ಲಿ ಸಂಚರಿಸಲು, ಅಂದರೆ ಯೂದಾಯದಲ್ಲಿ ಸಂಚರಿಸಲು ಯೆಹೂದ್ಯರಿದ್ದಂಥ ಆ ಒಂದು ಕಡೆಯಲ್ಲಿ ವಿಶೇಷವಾಗಿ ಸಂಚರಿಸಲು ಇಷ್ಟಪಡಲಿಲ್ಲ. ಅದು ಆತ್ಮಿಕ ಜೀವನದ ಮೊದಲನೇ ಸಿದ್ಧಾಂತ. ಎಲ್ಲಿ ಅಪಾಯ ಇದೆಯೋ ಅದರ ವಿಷಯದಲ್ಲಿ ನಾವು ಎಚ್ಚರಿಕೆಯನ್ನು ವಹಿಸುವಂಥದ್ದು, ಸಾಧ್ಯವಾದರೆ ನಾವು ಆ ಸ್ಥಳವನ್ನೇ ಕೂಡ ಬಿಟ್ಟು ಸ್ವಲ್ಪ ಕಾಲ ದೂರವಾಗಿರುವಂಥದ್ದು. ಎರಡನೇದಾಗಿ, ಅಂದ ಹಾಗೆ ಯೋಹಾನ 7ನೇ ಅಧ್ಯಾಯದಲ್ಲಿ 1-24 ವಚನಗಳಲ್ಲಿ ನಾವು ನೋಡ್ತಾ ಇರುವಂಥ, ಧ್ಯಾನ ಮಾಡ್ತಾ ಇರುವಂಥ ವಿಷಯ ಏನಂತ ಹೇಳಿದರೆ, ಆತ್ಮಿಕ ಜೀವನದ 12 ಸಿದ್ಧಾಂತಗಳು, 12 ಪ್ರಿನ್ಸಿಪಲ್ಸ್ ಆಫ್ ಸ್ಪಿರಿಚುವಲ್ ಲೈಫ್. ಆತ್ಮಿಕವಾಗಿ ನಾನು ಬಾಳಬೇಕು, ಆತ್ಮಿಕ ಜೀವನ ಹೇಗೆ ಮಾಡಬೇಕು ಎಂಬುದಾಗಿ ಬಯಸುವಂಥವರಿಗೆ ಇದು ಒಳ್ಳೆ ಒಂದು ಅಧ್ಯಯನ. ನನಗೂ ಕೂಡ ಇದು ಇಷ್ಟ. ಎರಡನೇ ಸಿದ್ಧಾಂತ ಏನಂದರೆ, ಲಿಸನ್ ಸಜೆಷನ್ಸ್. ಸಲಹೆಗಳನ್ನು ಕೇಳಿಕೊಳ್ಳುವುದು ಅಥವಾ ಕೇಳಿಸಿಕೊಳ್ಳುವುದು. ಲಿಸನ್ ಸಜೆಷನ್ಸ್. ಯೇಸು ಕರ್ತನ ಸಹೋದರರು, ತಮ್ಮಂದರು, ಅವರು 3ನೇ ವಚನ, ಯೋಹಾನ 7ನೇ ಅಧ್ಯಾಯ ಮತ್ತು 3ನೇ ವಚನದಲ್ಲಿ, ನೀನು ಮಾಡುವ ಕ್ರಿಯೆಗಳನ್ನು ನಿನ್ನ ಶಿಷ್ಯರು ಸಹ ನೋಡುವಂತೆ ಇಲ್ಲಿಂದ ಹೊರಟು ಯೂದಾಯಕ್ಕೆ ಹೋಗು.
ಯಾಕಂದರೆ ಪ್ರಖ್ಯಾತನಾಗಲು ಬಯಸುವ ಯಾರೂ ರಹಸ್ಯವಾಗಿ ಯಾವುದನ್ನು ಮಾಡುವುದಿಲ್ಲ. ನೀನು ಇವುಗಳನ್ನು ಮಾಡುವುದಾದರೆ ಲೋಕಕ್ಕೆ ನಿನ್ನನ್ನು ನೀನೇ ತೋರ್ಪಡಿಸಿಕೋ ಎಂದು ಯೇಸುವಿಗೆ ಕೆಲವು ಸಲಹೆಗಳನ್ನು ಕೊಟ್ಟರು. ಯೇಸು ಸ್ವಾಮಿ ಸಲಹೆ ಬೇಡ ಎಂಬುದಾಗಿ ಹೇಳಲಿಲ್ಲ, ಕೇಳಿಸ್ಕೊಂಡ್ರು. ಅವ್ರು ಮಾತಾಡೋ ತನಕ ಕೇಳಿಸ್ಕೊಂಡ್ರು. ಏನಂತ ಎಲ್ಲಿ ಹೋಗ್ಬೇಕನ್ನೋದು ಹೇಳ್ಕೊಡ್ತಾ ಇದ್ದಾರೆ. ಯೂದಾಯಕ್ಕೆ ಹೋಗ್ಬೇಕಂತ. ಈಗ ಗಲಿಲಾಯಕ್ಕೆ ಸ್ವಾಮಿ ಬಂದಿದ್ದಾಗ ಗಲಿಲಾಯದಿಂದ ಯೂದಾಯಕ್ಕೆ ಹೋಗಿ, ಎಲ್ಲಿ ಅಪಾಯ ಡೇಂಜರ್ ಇದೆಯೋ ಅಲ್ಲಿಂದ ಬಂದಿರುವಾಗ ತಮ್ಮಂದರು ಅಲ್ಲಿ ಹೋಗಂತ ಹೇಳ್ತಿದ್ದಾರೆ. ಅನಂತರ ಪ್ರಖ್ಯಾತ ಫೇಮಸ್ ಆಗಲು ಬಯಸುವ ಯಾರೂ ರಹಸ್ಯವಾಗಿ ಯಾವುದನ್ನು ಮಾಡೋದಲ್ಲ, ಅದು ಬಹಿರಂಗವಾಗಿ ಮಾಡ್ತಾರಲ್ಲ, ಎಲ್ಲರಿಗೂ ಗೊತ್ತಾಗುವಂತ ಮಾಡ್ತಾರೆ. ಸ್ವಾಮಿ ರಹಸ್ಯವಾಗಿ ಕ್ವಾಯ್ಟಾಗಿ ಪ್ರಶಾಂತವಾಗಿ ತನ್ನ ಸೇವೆಯನ್ನು ಮಾಡ್ತಾಯಿದ್ರು. ಅದಕ್ಕೆ ಒಂದು ಕಾರಣ, ಇನ್ನು ಯೇಸು ಕರ್ತನನ್ನು ನಂಬಿರಲಿಲ್ಲ ಸಹೋದರರು. ಯಾಕಂದರೆ ದೈಹಿಕವಾದ ರೀತಿಯಲ್ಲಿ ಆತನನ್ನು ಕಂಡಿದ್ದರು. ಅದು ಒಂದು ಕಾರಣ ಇರಬೇಕು. ಮೂರನೇದಾಗಿ ಅಂದ ಹಾಗೆ ನಾವೇನು ನೋಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದರೆ, ಆತ್ಮಿಕ ಜೀವನದ 12 ಸಿದ್ಧಾಂತಗಳು. ಇವು ಯಾವುದರಿಂದ ನೋಡ್ತಿದ್ದೀವಿ ಅಂದರೆ, ಯೋಹಾನ 12ನೇ ಅಧ್ಯಾಯ 1-24 ವಚನಗಳಲ್ಲಿ ನಾವು ನೋಡ್ತಿದ್ದೇವೆ. ಮೂರನೇ ಒಂದು ಸಿದ್ಧಾಂತ ಏನಂದರೆ, ಬಿ ಟೈಮ್ ಕಾನ್ಷಿಯಸ್, ಅಂದರೆ ಸಮಯ ಪ್ರಜ್ಞೆ ಇರಲಿ. ಆತ್ಮಿಕ ಜೀವನದ ಒಂದು ಪ್ರಾಮುಖ್ಯವಾದ ಸಿದ್ಧಾಂತಗಳಲ್ಲಿ ಒಂದು ಸಮಯ ಭಾಳ ಇಂಪಾರ್ಟೆಂಟ್. ಯಾಕಂದರೆ 7ನೇ ಅಧ್ಯಾಯ 6ನೇ ವಚನದಲ್ಲಿ ಯೋಹಾನ ಯೇಸುಸ್ವಾಮಿ ಅವರಿಗೆ, ತನ್ನ ಸಹೋದರರಿಗೆ ಅಂದರೆ ತಮ್ಮಂದರಿಗೆ ಹೇಳುವಂಥದ್ದು ಏನಂದರೆ, ನನ್ನ ಸಮಯವು ಇನ್ನೂ ಬಂದಿಲ್ಲ. ನಿಮ್ಮ ಸಮಯವು ಯಾವಾಗಲೂ ಸಿದ್ಧವಾಗಿದೆ. ಕೆಲವು ಸಾರಿ ಕೆಲವರಿಗೆ ಏನಾಗಿರ್ತದೆ ಅಂತ ಹೇಳಿದರೆ, ಸಮಯ ಅದರ ಮೌಲ್ಯ ಗೊತ್ತಿಲ್ಲದೆ ಅವರಿಗೆ ಭಾಳ ಸಮಯ ಇರ್ತದೆ, ಆದರೆ ಸಮಯ ಇಲ್ಲದವ್ರ ಹತ್ರ, ಭಾಳ ಬ್ಯುಸಿಯಾಗಿರುವವ್ರ ಹತ್ರ ಹೋಗಿ ಕೂತ್ಬಿಟ್ಟಿರ್ತಾರೆ, ಮಾತಾಡ್ತಾ ಇರ್ತಾರೆ, ಫೋನ್ ಮಾಡ್ತಾ ಇರ್ತಾರೆ. ಫೋನು ನಾನ್ ಸ್ಟಾಪ್ ಆಗಿ ಕೆಲವು ಸಾರಿ ಫ್ರೀ ಕರೆ ಇರ್ತದಲ್ವ, ಅಂಥದ್ರಲ್ಲಿ ಅದು ಮುಗಿಸ್ಬೇಕು ಆ ಕೋಟ ಅನ್ನುವಂಥವ್ರು ಬೇರೆ ಇರ್ತಾರೆ. ಇಲ್ಲ, ಅನ್ಲಿಮಿಟೆಡ್, ಇದು ಎಷ್ಟು ಬೇಕಾದರೂ ಮಾತಾಡ್ಬೋದು, ಏನೆಲ್ಲ ಫ್ರೀನೇ ಅಂತ ಹೇಳ್ಬಿಟ್ಟು ಭಾಳ ಟೈಮು ತಗೊಳ್ತಾರೆ. ಆದರೆ ಆತ್ಮಿಕ ಜೀವನದ ಗಂಭೀರತ್ವ, ನಾನು ಆತ್ಮಿಕ ಜೀವನ ಜೀವಿಸಬೇಕು, ದೇವರಿಗಾಗಿ ಬಾಳಬೇಕು ಅನ್ನುವಂಥ ಆಶೆ ನನಗಿದ್ದರೆ ನಾನು ಸಮಯ ಪ್ರಜ್ಞೆಯುಳ್ಳ ವ್ಯಕ್ತಿಯಾಗಿರಬೇಕು, ಟೈಮ್ ಕಾನ್ಷಿಯಸ್. ಯೇಸು ಸ್ವಾಮಿ ಈಗ ತಾನೇ ಯೂದಾಯದಿಂದ ಗಲಿಲಾಯಕ್ಕೆ ಬಂದಿದ್ದರು. ಈಗ ಗಲಿಲಾಯದಿಂದ ಮತ್ತೆ ಯೂದಾಯಕ್ಕೆ ಹೋಗಂತ ಹೇಳ್ಬಿಟ್ಟು ಕರ್ತನ ಸಂಬಂಧಿಕರು ಅಂದರೆ ಕುಟುಂಬ ಸದಸ್ಯರು ಸಲಹೆ ಕೊಟ್ಟರು. ಕುಟುಂಬ ಸದಸ್ಯರು ಭಾಳ ಸಲಹೆ ಕೊಡ್ತಾ ಇರ್ತಾರೆ. ಯಾಕಂದರೆ ಯಾವಾಗಲೂ ನಾವು ಕುಟುಂಬದಲ್ಲಿ ಇರೋದರಿಂದ ಒಂದಿನಕ್ಕೆ 3-4 ಸಲಹೆಗಳಾದರೂ ಇರ್ತವೆ. ಕೆಲವರು ನಾನ್ ಸ್ಟಾಪ್ ಆಗಿ ಬೆಳಗಿಂದ ಸಾಯಂಕಾಲ ತನಕ ಸಲಹೆ ಕೊಡ್ತಾ ಇರ್ತಾರೆ. ಅದನ್ನು ಕೇಳಬೇಕು. ಯೇಸುಸ್ವಾಮಿ ಕೇಳಿಸ್ಕೊಂಡ್ರು. ಆನಂತರ ದೇವರು ಏನು ಹೇಳಿದರೋ ಅದನ್ನು ಮಾಡಿದರು. ದೇವರು ಹೇಗೆ ನಡೆಸಿದರೋ ಹಾಗೆ ಮಾಡಿದರು. ಸಲಹೆ ಕೊಡಲಿಕ್ಕೆ ಭಾಳ ಜನರು ರೆಡಿಯಾಗಿರ್ತಾರೆ. ನನಗೆ ನನ್ನ ಆತ್ಮಿಕ ನಾಯಕರು ಝ್ಯಾಕ್ ಪೂನನ್ ಸಹೋದರರು ಒಂದು ಸಲಹೆ ಕೊಟ್ಟಿದ್ದರು. ಅದು ಭಾಳ ಇಂಪಾರ್ಟೆಂಟ್ ಸಲಹೆಯಾಗಿತ್ತು, ಪ್ರಯೋಜನವುಳ್ಳ ಸಲಹೆಯಾಗಿತ್ತು. ಅದನ್ನು ನಾನು ಆದಷ್ಟು ಮಟ್ಟಿಗೆ ಪಾಲಿಸಲಿಕ್ಕೆ ಟ್ರೈ ಮಾಡ್ತೀನಿ. ನಾನು ಬಹುಶಃ 90-95% ಅದನ್ನು ಕೈಕೊಂಡು ನಡೆದಿದ್ದೇನೆ. ಅದೇನಂತ ಹೇಳಿದ್ರೆ, ಯಾರೂ ಸಲಹೆ ಕೇಳದೆ ಯಾರಿಗೂ ಸಲಹೆ ಕೊಡಬೇಡ. ಚೆನ್ನಾಗಿದೆಯಲ್ವಾ? ಸಿಂಪಲ್ ಆಗಿದೆ. ಡು ನಾಟ್ ಗಿವ್ ಸಜೆಷನ್ಸ್ ವೆನ್ ದೇ ಹ್ಯಾವ್ ನಾಟ್ ಆಸ್ಕ್ಡ್ ಫಾರ್ ಇಟ್. ಯಾರೂ ಸಲಹೆ ಕೇಳಿಲ್ಲ, ಆದರೆ ನೀವೇ ಹೋಗಿ
ಸಲಹೆ ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು, ಇದನ್ನು ಹೆಂಗೆ ಮಾಡಬೇಕು ಗೊತ್ತಾ, ಹಾಗೆ ಅಂತ ಹೇಳ್ಬಿಟ್ಟು ಸಲಹೆ ಕೊಡಲಿಕ್ಕೆ ಹೋಗಬಾರ್ದು. ಯಾಕಂದರೆ ಅವ್ರಿಗೆ ನಮ್ಮ ಮೇಲೆ ಕಾನ್ಫಿಡೆನ್ಸ್ ಇಲ್ಲ, ನಂಬಿಕೆ ಇಲ್ಲ, ಭರವಸೆ ಇಲ್ಲ, ಮರ್ಯಾದೆ ಇಲ್ಲ. ಆ ರೀತಿಯಾಗಿರುವಾಗ ನಾವು ಸಲಹೆ ಕೊಟ್ಟು ಏನು ಪ್ರಯೋಜನ? ನಮ್ಮ ಮೇಲೆ ಗೌರವ ಇದ್ದರೆ ಅವರೇ ಕೇಳ್ತಾರೆ, ಸಲಹೆ ಕೊಡ್ರಿ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. ಆದ ಕಾರಣ ಆ ರೀತಿಯಾಗಿ ನನಗೆ ಅವ್ರು ಕೊಟ್ಟ ಸಲಹೆ ಭಾಳ ಹೆಲ್ಪ್ ಆಯಿತು. ಈಗಲೂ ಫಾಲೋ ಮಾಡ್ತಾ ಇದ್ದೀನಿ. ಯೇಸು ಕರ್ತನು ಕೂಡ ಸಲಹೆ ತಮ್ಮಂದರು ಕೊಟ್ಟಾಗ ಅದನ್ನು ಕೇಳಿಸ್ಕೊಂಡ್ರು. ಆದರೆ ತನ್ನ ರೀತಿಯಲ್ಲಿ ಅವರು ದೇವರು ನಡೆಸಿದ ಹಾಗೆ ಮುಂದೆ ಮಾಡಿದರು. 4ನೇದಾಗಿ ಅಂದ ಹಾಗೆ ಯೋಹಾನ 7ನೇ ಅಧ್ಯಾಯ 1-24 ವಚನಗಳಲ್ಲಿ ನಾವು ಆತ್ಮಿಕ ಜೀವನದ 12 ಸಿದ್ಧಾಂತಗಳನ್ನು ನೋಡ್ತಿದ್ದೇವೆ. ನಾವು 3 ನೋಡಿದ್ವಿ, ಇನ್ನು 9 ಬೇಗ ಅದನ್ನು ನಾವು ನೋಡಬೇಕು. 4ನೇ ಸಲಹೆ ಅಥವಾ 4ನೇ ಸಿದ್ಧಾಂತ ಏನಂತ ಹೇಳಿದರೆ ಟೆಸ್ಟಿಫೈ ಈವಿಲ್, ಕೆಟ್ಟದ್ದನ್ನು ಸಾಕ್ಷಿ ಕೊಡಬೇಕು ಅಥವಾ ತಿಳಿಸಬೇಕು. 7ನೇ ವಚನದಲ್ಲಿ ನಾವು ನೋಡುವಾಗ 7ನೇ ಅಧ್ಯಾಯ ಯೋಹಾನ 7:7 ಲೋಕವು ನಿಮ್ಮನ್ನು ದ್ವೇಷಿಸಲಾರದು, ಯಾಕಂದರೆ ಲೋಕದ ಕ್ರಿಯೆಗಳು ಕೆಟ್ಟವುಗಳಾಗಿವೆ ಎಂದು ನಾನು ಅದರ ವಿಷಯದಲ್ಲಿ ಸಾಕ್ಷಿ ಹೇಳೋದರಿಂದ. ಅಂದರೆ ಸ್ವಾಮಿ ಜನರಲ್ ಆಗಿ ಸಾಕ್ಷಿ ಹೇಳ್ತಿದ್ರು, ಲೋಕಕ್ಕೆ ಹೋಗಿ ಪ್ರತಿಯೊಬ್ಬೊಬ್ಬರಿಗೆ ಹೇಳ್ತಿರಲಿಲ್ಲ. ಯಾಕಂದರೆ ಕೇಳದೆ ಸಲಹೆ ಕೊಡಬಾರ್ದು ಅನ್ನುವಂಥದ್ದು ಯೇಸು ಸ್ವಾಮಿ ಕೂಡ ಫಾಲೋ ಮಾಡಿದ್ರು. ಆದರೂ ಕೂಡ ಹುದುವಾಗಿ ತಮ್ಮ ಅಭಿಪ್ರಾಯವನ್ನು ದೇವಾಲಯದಲ್ಲಿ ವ್ಯಕ್ತಪಡಿಸಿದರು. ಇನ್ ದ ಚರ್ಚ್, ದೇವಾಲಯದಲ್ಲಿ, ಸಭಾಮಂದಿರದಲ್ಲಿ ವ್ಯಕ್ತಪಡಿಸಿದ್ರು. ಆ ರೀತಿಯಾಗಿ ಹೇಳ್ಬೋದು. 5ನೇದಾಗಿ ನೋಡುವಾಗ ಗೋ ಪ್ರೈವೇಟ್ಲಿ, ಅಂದರೆ ಪ್ರತ್ಯೇಕವಾಗಿ ಹೋಗುವಂಥದ್ದು, ಪ್ರತ್ಯೇಕವಾಗಿ ಬಹಿರಂಗವಾಗಿಲ್ಲದಿದ್ದರೂ ಖಾಸಗಿಯಾಗಿ ಪ್ರೈವೇಟಾಗಿ ಹೋಗುವಂಥದ್ದು. 10ನೇ ವಚನ ಯೋಹಾನ 7ನೇ ಅಧ್ಯಾಯ 10ನೇ ವಚನದಲ್ಲಿ ಯೇಸುವಿನ ಸಹೋದರ ಹಬ್ಬಕ್ಕೆ ಹೋದರು, ಆದರೆ ಯೇಸು ಬಹಿರಂಗವಾಗಿ ಹೋಗದೆ ರಹಸ್ಯವಾಗಿ, ಪ್ರೈವೇಟಾಗಿ, ಪ್ರತ್ಯೇಕವಾಗಿ, ನಿಧಾನವಾಗಿ ಪ್ರೇಯರ್ ಮಾಡಿ, ಅವ್ರ ಟೈಮ್ ಪ್ರಕಾರ ಅಲ್ಲ, ತನ್ನ ಟೈಮ್ ಪ್ರಕಾರವಾಗಿ, ತನ್ನ ಅನುಕೂಲತೆಗೆ ಅನುಸಾರವಾಗಿ ಹೋದರು. ಯಾಕಂದರೆ ಆತನಿಗೆ 4ನೇ ವಚನದಲ್ಲಿ ನೀನು ಫೇಮಸ್ ಆಗಬೇಕಾದ್ರೆ, ಪ್ರಸಿದ್ಧನಾಗಬೇಕಾದ್ರೆ ರಹಸ್ಯವಾಗಿ ಏನು ಮಾಡಬೇಡ ಅಂತ ಹೇಳಿದರು. ಆದರೆ ಆತನು ಬಹಿರಂಗವಾಗಿ ಮಾಡಲಿಕ್ಕೆ ಇಷ್ಟ ಇಲ್ಲ, ರಹಸ್ಯವಾಗಿ, ಪ್ರತ್ಯೇಕವಾಗಿ, ಕ್ವಾಯಟಾಗಿ, ಪ್ರಶಾಂತವಾಗಿ ಇದು ನನಗೆ ಭಾಳ ಇಷ್ಟ. ಯಾಕಂತ ಹೇಳಿದ್ರೆ ಪ್ರಸಿದ್ಧವಾಗುವಾಗ ಬಯಸುವ ವ್ಯಕ್ತಿ ಆಗಿರದೆ ಸಹಾಯ ಮಾಡುವ ವ್ಯಕ್ತಿಯಾಗಿ ಇರಬೇಕಂತ. 6ನೇದಾಗಿ ಟೀಚ್ ಬೈ ರೆವಲೇಷನ್, ಅಂದರೆ ಪ್ರಕಟಣೆಯಿಂದ ಬೋಧಿಸು. ಅಂದರೆ ಯೇಸು ಸ್ವಾಮಿ ಯಾವ ರೀತಿಯಾಗಿ ಬೋಧಿಸಿದರು ಎಂಬುದಾಗಿ ನೋಡುವಾಗ ಅಂದರೆ ಪ್ರಕಟಣೆಯಿಂದ ಬೋಧಿಸಿದರು. ಯಾಕಂದರೆ ಯೋಹಾನ 7ನೇ ಅಧ್ಯಾಯ 14ನೇ ವಚನದಲ್ಲಿ ಯೇಸು ಹಬ್ಬದ ಮಧ್ಯದಲ್ಲಿ ದೇವಾಲಯಕ್ಕೆ ಹೋಗಿ ಬೋಧಿಸಿದರು. ಯಾಕಂದರೆ ಯೆಹೂದ್ಯರು ಆಶ್ಚರ್ಯಪಟ್ಟುಬಿಟ್ಟು ಯೋಹಾನ 7:15 ಏನನ್ನು ಕಲಿಯದಿರುವ ಈ ಮನುಷ್ಯನಿಗೆ ಇಷ್ಟೆಲ್ಲ ಜ್ಞಾನ ತಿಳಿದಿರುವುದು ಹೇಗೆ ಅಂದರೆ ಪ್ರಕಟಣೆಯಿಂದ, ದೇವರ ಆತ್ಮನಿಂದ, ತಂದೆ ತಿಳಿಸಿದ್ದರಿಂದ. ಆದ ಕಾರಣ ಪ್ರಕಟಣೆಯಿಂದ ಬೋಧಿಸಬೇಕು. ಆತ್ಮಿಕ ಜೀವನದ 6ನೇ ಸಿದ್ಧಾಂತ, 6th ಪ್ರಿನ್ಸಿಪಲ್ ಆಫ್ ಸ್ಪಿರಿಚುವಲ್ ಲೈಫ್. 7ನೇದಾಗಿ ನೋಡುವಾಗ ತಂದೆಯ ಬೋಧನೆಯನ್ನು ಮಾತಾಡುವುದು. ಪ್ರಕಟಣೆಯಿಂದ ಬೋಧಿಸುವುದು ಅಷ್ಟೇ ಅಲ್ಲ, ಪ್ರಕಟಣೆಯಿಂದ ಮಾತನಾಡುವುದು ಅಷ್ಟೇ ಅಲ್ಲ, ತಂದೆಯ ಬೋಧನೆಯಿಂದ ಮಾತನಾಡುವುದು. ಟೀಚಿಂಗ್ ಆ್ಯಸ್ ಫಾದರ್ ಥಾಟ್, ಇದು ಭಾಳ ಇಂಪಾರ್ಟೆಂಟ್. ಇದು ಯಾಕಂದರೆ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ ನೋಡ್ರಿ, ಯೋಹಾನ 7ನೇ ಅಧ್ಯಾಯ 16ನೇ ವಚನದಲ್ಲಿ, ನನ್ನ ಬೋಧನೆಯು ನನ್ನದಲ್ಲ, ನನ್ನನ್ನು ಕಳಿಸಿದ ಆತನದೇ. ಹಾಗಾದರೆ ಯೇಸು ಸ್ವಾಮಿ ಬೋಧನೆ ಇಷ್ಟು ಶಕ್ತಿಯುತವಾಗಿ, ಪ್ರಸಿದ್ಧವಾಗಿ, ಪ್ರಭಾವಿತರಾಗಿ ಪ್ರಕಟಣೆಯಿಂದ ಮಾತನಾಡಿದಂಥ ಈ ಬೋಧನೆಗಳು ತಂದೆಯಿಂದ ಕೇಳಿ ಬೋಧಿಸಿತ್ತು. 8ನೇದಾಗಿ
ಅಂದ ಹಾಗೆ ಯೋಹಾನ 7ನೇ ಅಧ್ಯಾಯ 1-24 ವಚನಗಳಲ್ಲಿ ನಾವು ಏನು ನೋಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಏನು ಅಧ್ಯಯನ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ಆತ್ಮಿಕ ಜೀವನದ 12 ಸಿದ್ಧಾಂತಗಳನ್ನು ನೋಡ್ಕೊಳ್ತಾ ಇದ್ದೀವಿ. 12 ಪ್ರಿನ್ಸಿಪಲ್ಸ್ ಆಫ್ ಸ್ಪಿರಿಚುವಲ್ ಲೈಫ್. ಅದರಲ್ಲಿ 8ನೇದ ನಾವು ನೋಡಲಿಕ್ಕಿದ್ದೇವೆ. 8ನೇದು ಏನಂತ ಹೇಳಿದರೆ, ಡಿಸರ್ನ್ ಬೈ ಡೂಯಿಂಗ್. ಯೋಹಾನ 7ನೇ ಅಧ್ಯಾಯ 17ನೇ ವಚನ ನನಗೆ ಬಹಳ ಸುಮಾರು 20-30 ವರ್ಷಗಳ ಹಿಂದೆ ಅಥವಾ 40 ವರ್ಷಗಳ ಹಿಂದೆ ನನಗೆ ಪ್ರಯೋಜನವಾಯಿತು ಈ ಒಂದು ವಾಕ್ಯ. ಏನಂದರೆ, ಈ ಬೋಧನೆಯು, ದೇವರ ವಾಕ್ಯವು, ಯೇಸುಸ್ವಾಮಿ ಹೇಳ್ತಾರೆ, ಇದು ದೇವರದು ಅಥವಾ ನನ್ನಷ್ಟಕ್ಕೆ ನಾನೇ ಮಾತಾಡ್ತಿದ್ದೇನೆ ಅಂತ ಹೇಳ್ಬಿಟ್ಟು ನೀವು ತಿಳಿಬೇಕಾದ್ರೆ ಅದನ್ನು ಮಾಡಿರಿ. ಯಾರಾದರೂ ದೇವರ ಚಿತ್ತಾನುಸಾರವಾಗಿ ನಡಿಲಿಕ್ಕೆ ಇಷ್ಟಪಟ್ಟರೆ ಅವ್ರಿಗೆ ಗೊತ್ತಾಗ್ತೈತೆ. ದೇ ವಿಲ್ ಡಿಸರ್ನ್, ಅವ್ರಿಗೆ ವಿವೇಚನೆ ಸಿಗ್ತದೆ. ಮನಸ್ಸಿದ್ದರೆ ಮಾರ್ಗ ಅಂತ ಹೇಳ್ತೀವಲ್ಲ, ಹಾಗೆ ಮನಸ್ಸಿದ್ದರೆ ಮಾಡಲಿಕ್ಕೆ ಪ್ರಕಟಣೆ. ಮನಸ್ಸಿದ್ದರೆ ನಮ್ಗೆ ಗೊತ್ತಾಗ್ತದೆ ದೇವರಿಂದ, ಮನಸ್ಸಿದ್ದರೆ ವಿವೇಚನೆ ಅಂತ ಹೇಳ್ಬೋದು. 9ನೇದಾಗಿ ತಂದೆಯ ಸೀಕ್ ಫಾದರ್ಸ್ ಗ್ಲೋರಿ, ತಂದೆಯ ಮಹಿಮೆಯನ್ನು ಹುಡುಕುವುದು. ಯಾಕಂತ ಹೇಳಿದರೆ, ಯೋಹಾನ 7ನೇ ಅಧ್ಯಾಯ 18ನೇ ವಚನದಲ್ಲಿ ಯೇಸುಸ್ವಾಮಿ ಹೇಳುವಂಥ ಒಂದು ಮಾತು ಭಾಳ ಚೆನ್ನಾಗಿದೆ. ಅದೇನಂತ ಹೇಳಿದರೆ, ತನ್ನನ್ನು ಕಳುಹಿಸಿದಾತನ ಮಹಿಮೆಯನ್ನು ಹುಡುಕೋದ್ರ ಬಗ್ಗೆ ಕರ್ತನಲ್ಲಿ ಒಂದು ಸಾಕ್ಷಿ ಕೊಡ್ತಾನೆ ರೀ. ನಾವು ಆ ರೀತಿಯಾಗಿರೋ ಬಯಸ್ತಾನೆ. ಹೌದು, ಆತ್ಮಿಕ ಜೀವನದ ಸಿದ್ಧಾಂತಗಳಲ್ಲಿ ಒಂದು ತಂದೆಯ ಮಹಿಮೆಯನ್ನು ಹುಡುಕುವುದು, ಮತ್ತು 10ನೇದಾಗಿ ಇನ್ನೊಂದು ಏನಂದರೆ, ಇದು ಆಶ್ಚರ್ಯ ಅನ್ನಿಸ್ಬಹುದು, 10ನೇ ಸಿದ್ಧಾಂತ, ಹೀಲ್ ದೋ ಅದರ್ಸ್ ಅನ್ಪ್ಲೀಸ್ಡ್. ಯಾಕಂತ ಹೇಳಿದರೆ, ಇಲ್ಲಿ ಯೇಸುಸ್ವಾಮಿ ಏನು ಮಾಡಿದರು, ಸ್ವಸ್ಥತೆಯನ್ನು ಮಾಡೋದರ ಬಗ್ಗೆ ನಾವು ನೋಡ್ತೇವೆ. ಯೋಹಾನ 7ನೇ ಅಧ್ಯಾಯ ಮತ್ತು ಮುಂದೆ ನೋಡುವಾಗ 23ನೇ ವಚನದಲ್ಲಿ ಸಬ್ಬತ್ ದಿನದಲ್ಲಿ ಯೇಸುಸ್ವಾಮಿ ಸ್ವಸ್ಥ ಮಾಡಿದ್ರಂತೆ. ಆ ರೀತಿಯಾಗಿ ಸ್ವಸ್ಥ ಮಾಡಿದಾಗ ಬೇರೆಯವರಿಗೆ ಅದು ಖುಷಿ ಆಯಿತಾ? ಇಲ್ಲ. ನಾಯಕರಿಗೆ ಅದು ಕೋಪ ಬಂತು. ಇದೇನು ಸಬ್ಬತ್ ದಿನದಲ್ಲಿ ಈತನು ವಾಸಿ ಮಾಡ್ತಿದ್ದಾನಲ್ಲ ಅಂತ ಹೇಳ್ಬಿಟ್ಟು. ಬೇರೆಯವರಿಗೆ ಅದು ಸಂತೋಷ ಇಲ್ಲದಿದ್ದರೂ ಕೂಡ ಒಬ್ಬ ವ್ಯಕ್ತಿಯ ಅವಶ್ಯಕತೆಯಲ್ಲಿ ಇರೋದರಿಂದ ಸಬ್ಬತ್ ದಿನದಲ್ಲಿ ಕರ್ತನು ವಾಸಿ ಮಾಡಿದನು. ಬೇರೆಯವ್ರಿಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ವಾಸಿ ಮಾಡದೆ ಸುಮ್ಮನೆ ಇರಲಿಲ್ಲ. ಆದ ಕಾರಣ ಆತ್ಮಿಕ ಜೀವನದ 10ನೇ ಒಂದು ಸಿದ್ಧಾಂತ ಏನಂತ ಹೇಳಿದರೆ, ಇತರರಿಗೆ ಇಷ್ಟವಿಲ್ಲದಿದ್ದರೂ ಕೂಡ ಅಗತ್ಯ ಇದ್ದಂಥವರಿಗೆ ವಾಸಿ ಮಾಡೋದು. 11ನೇದಾಗಿ ಜಡ್ಜ್ ನಾಟ್, ತೀರ್ಪು ಮಾಡಬಾರದು. 11. 12ನೇದು ತೀರ್ಪು ಮಾಡಬೇಕು. ಎರಡೂ ಹೇಗೆ ಸಾಧ್ಯ ನೋಡೋಣ. ಯೋಹಾನ 7ನೇ ಅಧ್ಯಾಯದ 24ನೇ ವಚನದಲ್ಲಿ, ತೋರಿಕೆಗಾಗಿ ತೀರ್ಪು ಮಾಡಬಾರ್ದು, ಆದರೆ ನ್ಯಾಯವಾಗಿ ತೀರ್ಪು ಮಾಡಬೇಕು. ಹೇಗೆ ತೀರ್ಪು ಮಾಡಬೇಕು, ಹೇಗೆ ತೀರ್ಪು ಮಾಡಬೇಕಬಾರ್ದು ಅನ್ನುವಂಥ ಸಿದ್ಧಾಂತ ಇಲ್ಲಿ ನೋಡ್ತೇವೆ. ಈ ರೀತಿಯಾಗಿ 12 ಸಿದ್ಧಾಂತಗಳು ಆತ್ಮಿಕ ಜೀವನಕ್ಕೆ ನಾವು ನೋಡಿದ್ದೇವೆ. ಯೋಹಾನನು ಬರೆದ ಸುವಾರ್ತೆ 7ನೇ ಅಧ್ಯಾಯ 1-24 ವಚನಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.